ಶಾಮನೂರು ಶಿವಶಂಕರಪ್ಪ ಅವರ ಆತ್ಮೀಯರು, ಕಾರ್ಯಕರ್ತರು, ಅದರ ಜೊತೆಗೆ ಬಹಳ ತುಂಬಾ ಹತ್ತಿರದಿಂದ ಒಡನಾಟ ಇಟ್ಕೊಂಡಂತವರು ಕೂಡ ನಮ್ಮ ಜೊತೆಗೆ ಇದ್ದಾರೆ. ಅದ್ರ ಜೊತೆಗೆ ಚಾಲಕರು ಕೂಡ ಇದ್ದಾರೆ. ಶಾಮನೂರು ಶಿವಶಂಕರ ಜೊತೆಗೆ ಚಾಲಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಂತ ಮಂಜುನಾಥ್ ಅವ್ರನ್ನೇ ಮಾತಾಡ್ತಾ ಹೋಗ್ತೀನಿ. ಸರ್, ಈ ಸಂದರ್ಭದಲ್ಲಿ ಮಾತಾಡೋದು ನಿಜವಾಗ್ಲೂ ಕಷ್ಟ. ಅವ್ರನ್ನ ನೆನ್ಪು ಮಾಡ್ಕೊಳ್ಳೋದು ಬಹಳನೇ ಕಷ್ಟ ಆಗುತ್ತೆ. ಆದ್ರೆ ಅವ್ರಿಲ್ಲ ಅನ್ನೋದಿದೆಯಲ್ಲ, ಸಾಧ್ಯನೇ ಇಲ್ಲ ಸರ್. ಅದಕ್ಕೆ ಹೇಳಿದೆ ಸರ್, ನನ್ನ ಕೈಲಿ ಆಗ್ತಿಲ್ಲ, ನನ್ನ ಕೈಲೇ ಮಾತಾಡಕ್ ಆಗಲ್ಲ ಅಂತಂದ್ರೆ ಎಲ್ಲರೂ ಬಂದ್ ಕೇಳಿದ್ರೆ ಒಳ್ಳೇದನ್ನ ನೆನ್ಪು ಮಾಡ್ಕೊಳ್ಳೋಣ ಸರ್. ಈ ಸಂದರ್ಭದಲ್ಲಿ ಒಳ್ಳೆತನದ್ದು ಯಾವ್ದು ಸರ್ ತುಂಬಾ ಹೆಚ್ಚು ನೆನಪಾಗದ್ ನಿಮ್ಗೆ? ತುಂಬಾ ನೋವಾಗಿದೆ ಅಂತ ಹೇಳಿದ್ನಲ್ಲ ಸರ್. ನನಗೇನು ಹೇಳಕ್ ಆಗ್ತಿಲ್ಲ. ನಾನು ಅಲ್ಲಿ ರಿಪೀಟ್ ಮಾಡ್ಕೊಂಡ್ರೆ ಅದನ್ನೇ ಮತ್ತೆ ನಾನು ಏನೋ ಹೇಳಕ್ ಒಳ್ಳೇದನ್ನ ನೆನ್ಪು ಮಾಡ್ಕೊಳ್ಳೋದಾದ್ರೆ ಸರ್, ನಮ್ಮ ಇದರಲ್ಲಿ ಇನ್ನು ಮುಂದೆ ಸಿಗಕ್ ಸಾಧ್ಯನೇ ಇಲ್ಲ ಅಂತ ಹೇಳ್ತೀನಿ. ನಮ್ಮ ತುಮಕೂರು ಸ್ವಾಮಿಯರು ಏನಿದ್ರಲ್ಲ, ಅವರು ನಾನು ಅಪ್ಪಜರ್ ಕರ್ಕೊಂಡು ಅಡ್ಡಾಡಿದ್ದೀನಿ. ಅವ್ರು ಹುಷಾರಿಲ್ದಾಗೆ, ಅವ್ರು ತೀರ್ಕೊಂಡಾಗಿ, ಅವ್ರು ಮಣ್ಣು ಮಾಡ್ಬೇಕಾರೆ ಎಲ್ಲದಕ್ಕೂ ನಾನು ಅಟೆಂಡ್ ಮಾಡಿದ್ದೀನಿ. ಅವ್ರು ಕರ್ಕೊಂಡು ಅವ್ರು ಬಿಟ್ರೆ ಇವರೇ ನೆಕ್ಸ್ಟ್ ನಮ್ಮ ತುಮಕೂರು ಸ್ವಾಮಿಯರು ಇದ್ದಂಗೆ. ಅವ್ರು ಯಾವ ಭೇದ ಭಾವ ಇಲ್ದಂಗೆ ಇಡೀ ನಮ್ಮ ಸಮಾಜ, ನಮ್ಮ ಲಿಂಗಾಯತ ಸಮಾಜ ಬೇರೆ, ಅವ್ರು ಅದೇ ತರನೇ ಕಾಪಾಡ್ಕೊಂಡ್ ಬಂದ್ರು. ಅಷ್ಟೇ ನಾನು ಹೇಳಕ್ 13 ವರ್ಷದಿಂದ ಸರ್ ಅಧ್ಯಕ್ಷರಾಗಿ ಸಮಾಜನ ನಾನು 4-5 MLA ಎಲೆಕ್ಷನ್ ಮಾಡಿದ್ದೀನಿ. ಅವ್ರಿಗೆ 5 MLA ಎಲೆಕ್ಷನ್ ಮಾಡಿದ್ದೀನಿ, ನಾನೇ ಕರ್ಕೊಂಡು ಮೊನ್ನೆ ಎಲೆಕ್ಷನ್ ನಾನು ಹೋಗಿಲ್ಲ ಅಷ್ಟೇ. ಅದಕ್ಕೆ ಮುಂಚೆ 5 MLA ಎಲೆಕ್ಷನ್ ನಾನೇ ಮಾಡಿದ್ದೆ. ಒಂದು MP ಬೇರೆ ಗೆದ್ದಿದ್ರು. ಆ MP ನಾನೇ ಅಡ್ಡಾಡಿದ್ದೆ. 94 ವಯಸ್ಸಲ್ಲಿ MLA ಆದಂತವ್ರು ಇವ್ರೊಬ್ರೆ ಸೀನಿಯರ್ MLA ಅಂದ್ರೆ ಯಾರಾದ್ರ ಹೆಂಗ್ ಸರ್ ಉತ್ಸಾಹ ಅಂತ ಹೇಳಿ ವಿಧಾನಸೌಧದಲ್ಲೇ ಯಾರಿಲ್ಲ ಇವರಷ್ಟು ಸೀನಿಯರ್. ಹೆಂಗ್ ಸರ್ ಉತ್ಸಾಹ ಹೆಂಗ್ ಸರ್ ಅಂತ ನೀವು ಹತ್ತರಿಂದ ನೋಡಿದ್ರಿ ಸರ್? ಅವ್ರ ಆತರ ಅವ್ರ ಮೇಂಟೆನೆನ್ಸ್ ಆತರ ಇತ್ತು ಸರ್. ಆತರ ನಡ್ಕಂತಿದ್ರು. ಅವ್ರು ಆತರ ಮೇಂಟೈನ್ ಹಂಗ ಇತ್ತು. ಅವ್ರಷ್ಟು ಮೇಂಟೈನ್ ಮಾಡಕ್ ನಾವು ಕಲ್ತಿದ್ವಿ. ಇವಾಗ ಹೆಂಗಿರ್ಬೇಕು ಏನು ಅಂತಂದೇಳಿ ನಮಗೆ ಕಲಿಸ್ತು ಕೊಟ್ಟಂಗೆ ಅವ್ರು. ನಾವು ಅಷ್ಟೇ ಸಮಾಧಾನವಾಗಿ ಅದೇ ತರ ನಡ್ಕೊಂಡ್ ಬಂದಿದ್ವಿ. ನಾನು ಅದಕ್ಕೆ ಒಬ್ಬರಿಗೆ ಬೆಳಿಗ್ಗೆ ಕಂಡಾಗ ಇದ್ದಂತ ಉತ್ಸಾಹ ರಾತ್ರಿವರೆಗೂ ಹಂಗೆ ಅದೇ ತರ. ಅವ್ರು ಒಂದು ಪಾಯಿಂಟ್ ದಿನ ನಿತ್ಯ ಏನ್ ಮಾಡ್ಬೇಕನ್ನೋದನ್ನ ಏನೇ ಆಗಿರ್ಲಿ, ಏನೇ ಬರ್ಲಿ, ಅವ್ರದ್ದು ಏನ್ ಕಾರ್ಯಕ್ರಮ ಇತ್ತಲ್ಲ ಅದು ಮುಗಿಯ ಮಟ್ಟ ಯಾವ ಕಾರಣಕ್ಕೂ ಬೇರೆ ಅವ್ರು ಏನ್ ಮಾಡ್ತಾರೆ ಎಲ್ಲರೂ ಸಮಾಧಾನವಾಗಿ ರೆಡಿಯಾಗಿ ಹೊಂಟ್ಬಿಡೋ. ಜಲ್ದಿ ಹೋಗ್ಬೇಕು ಜಲ್ದಿ ರೆಡಿ ಆಗ, ಲೇಟ್ ಹೋಗ್ಬೇಕು ಲೇಟ್ ಆಗಿ ರೆಡಿ ಆಗ. ಟೈಮ್ ಅಂದ್ರೆ ಟೈಮ್ ಅಂತ ಇಂಥ ಟೈಮ್ ಬರ್ತಿರೋದು ಅಂತ ಟೈಮ್ಗೆ ಹೊಂಟ್ಬಿಡೋರು. ಇಂಥ ಟೈಮಲ್ಲಿ ಇಂಥ ಟೈಮ್ಗೆ ಹೊಂಟ್ಬಿಡ್ತಾರೆ. ನೀವು ಬೆಳಗಿನ 6 ಗಂಟೆಗೆ ಹೋಗಂದ್ರೆ ದೇವ್ರಿಗೆ ಹೋಗ್ಬೇಕು, ದೀಪ ಹಚ್ಚಕ್ಕೆ ಹೋಗ್ಬೇಕು. 6 ಗಂಟೆಗೆ ಹಂಗೆ 5 ಗಂಟೆಗೆ ಸ್ನಾನ ಮಾಡ್ಕೊಂಡು 6 ಗಂಟೆ ದುಗ್ಗ ಕೂಡ ಆಗಿರ್ತಿದ್ವಿ ನಾವು ದೀಪ ಹಾಕಿ. ನೀವೇ ಒಂದ್ ವೇಳೆ ನೀವೇ ಲೇಟ್ ಆಗಿ ಬರ್ತಿದ್ರೆ ಅಲ್ಲಲ್ಲ, ಒಂದ್ 5 ನಿಮಿಷ ಲೇಟ್ ಆಗ್ಬೋದು. ಹಂಗೆ ಅದೇ ತರನೇ ದುಗ್ಗಮ್ಮನ ಗುಡಿ ದೀಪ ಹಚ್ಬೇಕಲ್ಲ ಸರ್. ದುಗ್ಗಮ್ಮ ಹಬ್ಬದಾಗ ಎಲ್ಲ ಟೈಮ್ ಅವ್ರಂತ ಟೈಮ್ ಇನ್ಯಾರ ಕೈಲಿ ಮೇಂಟೈನ್ ಮಾಡೋಕ್ಕಾಗಲ್ಲ ಸರ್. ನಾನು ಬೆಂಗಳೂರಿಗೆ ಹೊಂಟ್ರೆ ಇಷ್ಟೇ ತಾಸಿಗೆ ಇಷ್ಟೇ ಸೆಕೆಂಡ್ ಇಷ್ಟು ನಿಮಿಷಕ್ಕೆ ಹೋಗ್ಯಾನ ಅವನು ಅಂತ ಹೇಳ್ತಿದ್ರು. ಅವ್ರಿಗೆ ಅಷ್ಟು ಕಾನ್ಫಿಡೆನ್ಸ್. ಅವ್ರು 3 ತಾಸ ಮೇಲೆ ಹೋಗಂಗಿಲ್ಲ. ಅವ್ರಿಗೆ 3 ತಾಸ ಒಳಗೆ ಬೆಂಗಳೂರು ಮುಟ್ಬೇಕು. 3 ತಾಸ ಮೇಲೆ ಹೋದ್ರೆ ಯಾಕೆ ಲೇಟ್ ಅಂತ ಕೇಳ್ತಿದ್ರು. ಅವ್ರು ಹೆಲಿಕಾಪ್ಟರ್ ಅಡ್ಡಾಡ್ಬೇಕಾದ್ರೆ ಅಷ್ಟೇ. ಹೆಲಿಕಾಪ್ಟರ್ ಡ್ರೈವರ್ 2 ನಿಮಿಷ 3 ನಿಮಿಷ ಪೈಲಟ್ ಲೇಟ್ ಮಾಡಿದ್ರೆ ಅವ್ನಿಗೆ ಹೇಳೋರು, ಯಾಕೆ ಲೇಟ್ ಮಾಡಿದ್ರಲ್ಲ 5 ನಿಮಿಷ. ಬಿಸ್ನೆಸ್ ಮ್ಯಾನ್ ಅಲ್ಲ ಸರ್ ಅವರು. ಹೆಲಿಕಾಪ್ಟರ್ ಅಡ್ಡಾಡ್ಬೇಕಾದ್ರೆ 5 ನಿಮಿಷ ಡಿಫರೆನ್ಸ್ ಆದ್ರೂ ಅವ್ರಿಗೆ ಕೇಳ್ತಿದ್ರು ಯಾಕಲ್ಲ ಲೇಟ್ ಆಯ್ತು ಇವತ್ತು ಅಂತ. ಅವ್ನು ಏನಾದ್ರು ಒಂದು ಹೇಳ್ಬೇಕು, ಅಲ್ಲಿ ಹದ್ದು ಬಂದು ಕಾಗಿ ಬಂದು ಹಂಗಾಗಿ ಸುತ್ತರ್ಕೊಂಡ್ ಬಂದು 5 ನಿಮಿಷ ಲೇಟ್ ಅಂತ ಹೇಳ್ಬೇಕಿತ್ತು. ಅದನ್ನೆಲ್ಲ ಉತ್ತರ ಕೊಡ್ಬೇಕು ಅವರು. ದಾರಲ್ಲಿ ಡ್ರೈವರ್ ಆಗಲಿ ಪೈಲಟ್ ಆಗಲಿ ಎಲ್ಲ ಉತ್ತರ ಕೊಡ್ಬೇಕು, ಯಾಕೆ ಲೇಟ್ ಆಯ್ತು, ಯಾಕೆ ಲೇಟ್ ಆಗಿ ಬಂದಿ ಅನ್ನೋ. ಹುಷಾರಿಲ್ಲದೆ ಇದ್ದಾಗೂ ಕೂಡ ದಾವಣಗೆರೆ ಬಗ್ಗೆನೇ ಹೆಚ್ಚು ಯೋಚನೆ ಇದ್ದಿದ್ದು ಸರ್. ಏನಾಗ್ತಿದೆ ಏನಿಲ್ಲ ಅಂತ ಕೇಳ್ತಿದ್ರು. ಅವ್ರು ಅದೇ ಯೋಚನೆ ಸರ್. ಅವ್ರು ಎಲ್ಲಿದ್ರು ಅದೇ ನಮ್ಮೂರು ಇಂಪ್ರೂವ್ ಆಗಬೇಕು, ನಮ್ಮೂರು ನಮ್ಮ ಜನ ಚೆನ್ನಾಗಿರ್ಬೇಕು ಅನ್ನೋದೇ ಅವ್ರಿಗೆ ಆಸೆ. ಏನೇ ಪ್ರಾಬ್ಲಮ್ ಇದೆ ಎಷ್ಟು ಅಲ್ಲಿ ಯಾವಾಗ ಬೇಕಾದ್ರೂ ಫೋನ್ ಮಾಡಿದ್ರೆ ಎತ್ತಿದ್ರು. ಹೋರಾಟ ಮಾಡಿದ್ರು, ಯಾವಾಗ ಮಾಡಿಲ್ಲ. ಅವರೇ ಫೋನ್ ಡೈರೆಕ್ಟ್ ಆಗಿ ಅವ್ರ ಫೋನ್ ಅವರೇ ತಗೊಂತಾರೆ ಸರ್. ಯಾರಿಗಿದ್ದಿಲ್ಲ. ಅಲ್ಲಿ ಬೆಂಗಳೂರಲ್ಲಿ ನಾನು ಜಾಸ್ತಿ ಡ್ಯೂಟಿ ಮಾಡಿದ್ದು. ಬೆಂಗಳೂರಲ್ಲಿ ಅಲ್ಲಿ ಯಾರು ಇಲ್ಲ, ಅವರೇ ಎತ್ಬೇಕು ಫೋನ್, ಅವ್ರ ಹತ್ರನೇ ಇರ್ಬೇಕು ಫೋನ್. ಸರ್, ಎಷ್ಟು ವರ್ಷ ಕೆಲಸ ಮಾಡಿದ್ರಿ? ಒಂದು ಯಾವ್ದಾದ್ರು ಒಂದು ನೆನಪು ಮಾಡ್ಕೊಳ್ಳೋದಾದ್ರೆ ಸರ್, ಒಂದು ಮರೆಯಕ್ ಆಗದೇ ಇಲ್ಲ ಅದು, ಆ ರೀತಿ ನೆನಪು ಒಂದನ್ನೇ ಹೇಳಿ ಸರ್. ಸರ್, ಒಂದೇ, ನಾನು ನಮ್ಮ ಮಗಳಿಗೆ ಡೆಲಿವರಿ ಅಡ್ಮಿಟ್ ಮಾಡಿದ್ದು ಬಾಪೂಜಿ ಹಾಸ್ಪಿಟಲ್. ಬೆಳಗ್ಗೆ ಮುಂಚೆಲ್ಲ ಇವರು ನಾಳೆ ನಾನು ಬೆಂಗಳೂರು ಬರ್ತೀನಿ, ನೀನು ಹೋಗಂತ ನಾನು 5 ಗಂಟೆಗೆ ಎದ್ದು ಹೋಗ್ಬಿಡ್ಬೇಕಾಯ್ತು. ನಾನು 5 ಗಂಟೆಗೆ ನನ್ನ ಮಗಳು ನೋಡ್ಕೊಂಡು ಬಾಪೂಜಿ ಹಾಸ್ಪಿಟಲಲ್ಲಿ ನೋಡ್ಕೊಂಡು ಹೊಂಟೆ ಹೊತ್ನಾಗ ಮಗಳು ಆರಾಮ ಇದ್ಲು. ಅವಾಗ ನಾನು ಹೋಗ್ಬೇಕಾದ್ರೆ ನಾನು ಹೋಗಿ ಬಸ್ ಹತ್ಕೊಂಡು ಹೋದ್ಮೇಲೆ ಅವಳಿಗೆ ಅನಸ್ತೀಸಿಯಾ ಜಾಸ್ತಿ ಆಗಿ ನಾಲಿಗೆ ಕಚ್ಕೊಂಡು ಮಕ್ಕೊಂಬಿಟ್ಲು. ಅವಳು ನನಗೆ ಫೋನ್ ಬಂತು, ಹಿಂಗಾಗೈತೆ ಅಂತ. ನಾನು ಬಸ್ನಾಗ ಆನ್ಗೋಡ್ ದಾಟ್ಬಿಟ್ಟಿದ್ದೆ. ನಾನು ಯಾರಿಗೆ ಹೇಳ್ಬೇಕು ಅವಾಗ? ಸೀದಾ ಬೆಂಗಳೂರು ಬರೋ ಮಟನ ಹತ್ಕೊಂತಾನೆ ಹೋದೆ. ನಾನು ಹತ್ಕೊಂತ ಹೋಗಿ ನಮ್ಮ ರವಿ ಸರ್ ಅಂತ ಇದ್ದಾರೆ ಹೈಟೆಕ್ ಹಾಸ್ಪಿಟಲ್, ಅವರಿಗೆ ಫೋನ್ ಮಾಡಿದೆ. ಸರ್, ನನ್ನ ಮಗಳಿಗೆ ಹಿಂಗೆ ಆಗ್ಬಿಟ್ಟಿದೆ, ಈ ಥರ ಪ್ರಾಬ್ಲಮ್ ಆಗಿಬಿಟ್ಟಿದೆ, ಏನು ಮಾಡೋದು ಸರ್? ನಾನು ವಾಪಸ್ ಬರಬೇಕು, ಈ ಸಾಹೇಬ್ರೆ ಬರೀ 11 ಗಂಟೆಗೆ ಬರ್ತೀವಿ ಅಂತಾರೆ, ಏನು ಮಾಡಲಿ ಅಂತ. ನನ್ನ ಅಪೇಜ ಹತ್ರ ಅದೇನು, ನಾನು ಅವ್ರಿಗೆ ಹೇಳಿ ಎಲ್ಲ ರೆಡಿ ಮಾಡ್ತೀನಿ. ಅದಕ್ಕೆ ಅವನು ನನ್ನ ಕರ್ಕೊಂಡು ಬರಕ್ಕೆ, ನನ್ನ ಪಿಕಪ್ ಮಾಡಕ್ಕೆ ಏರ್ಪೋರ್ಟ್ನಾಗ ಅಲ್ಲಿ ಕಾಯ್ತಿರ್ತಾನೆ. ನಾನು ಹೋಗಿ ಅವ್ನ ಮಗಳು ಹುಷಾರಿಲ್ಲ ಅಂತ ಅಡ್ಮಿಟ್ ಆಗಲ್ಲ, ಯಾವ ಡಾಕ್ಟರ್ ಅಷ್ಟು ಕರೆಕ್ಟ್ ಫಸ್ಟ್ ವಿಚಾರ ಮಾಡೋದು. ನನ್ನ ಮಗಳು ಅನಸ್ತೀಸಿಯಾ ಜಾಸ್ತಿ ಆಗ್ಬಿಟ್ಟು ಆಮೇಲೆ ಹೈಟೆಕ್ ಹಾಸ್ಪಿಟಲ್ ಡಾಕ್ಟರ್ಸ್ ಎಲ್ಲ ಬಂದು ನನ್ನ ಮಗಳಿಗೆ ಅದು ಪ್ರಜ್ಞೆ ಬರಂಗ ಮಾಡಿ ಆರಾಮ್ ಮಾಡಿ
ಒಂದು ವಾರ 15 ದಿವಸ ಇಟ್ಕೊಂಡು ಅಲ್ಲೇ. ಆಮೇಲೆ ನಾನು ಬೆಂಗಳೂರಿಗೆ ವಾಪಸ್ ಬಂದು ಬಿಲ್ ಪೇ ಮಾಡ್ಬೇಕಾಯ್ತು. ಬಂದು 80,000 ಎಷ್ಟು ಬಿಲ್ ಆಗಿತ್ತು. ಸರ್ಗೆ ಹೇಳಿದೆ, ಅಪ್ಪಾಜಿಗೆ ಹೇಳಿದೆ, ಅದು ಹೋಗಲ್ಲ, ನನ್ನ ಹೆಸರು ಹೇಳಿ ನನ್ನ ಅಕ್ಷರ ಹಾಕ್ಸಿ ಅದನ್ನು ಡಿಸ್ಟರ್ಬ್ ಮಾಡ್ಕೊಂಡು ಹೋಗು ಅಂತ ಹೇಳಿದೆ. ಅದೊಂದು ನನಗೆ ಭಾಳ, ನಮ್ಮ ಮಗಳದು ಹೇಳಬಾರ್ದು, ಜೀವನ ಕೊಟ್ಟಂಗೆ ನಮ್ಮ ಮಗಳ ಜೀವನನೇ ಕೊಟ್ಟಂಗೆ. ಅದು ನಮ್ಮ ರವಿ ಸರ್, ನಮ್ಮ ಸತ್ಯನಾರಾಯಣ ಸರ್ ಇದ್ದಾರೆ, ರವಿ ಸರ್ ಇದ್ದಾರೆ. ಆಮೇಲೆ ಅಪ್ಪಾಜಿಗೆ ಅಲ್ಲಿ ಅಪ್ಪಾಜಿ ಮುಂದೆ ಆಯ್ತಾನೆ ಅಂದ್ರೆ ಅವ್ರು ಹತ್ತುವರೆ, ನಾನು ಅಲ್ಲಿ ಬಸ್ ಹೇಳುದು ಚಕ್ಕನ ಫೋನ್ ಮಾಡಿದೆ, ಅಪ್ಪಾಜಿ ಮುಂದೆ ಬಂದೆ ಅಂತೀನಿ, ಅವ್ರು ಊರು ಹೊಂಟಾರಂತೆ, ಈ ತರ ಹೇಳಿದ್ರು ಅಂತ. ಅದಕ್ಕೆ ನಾನು ಈಗ ಮಾತಾಡ್ತೀನಿ ಅಪ್ಪಾಜಿ ಹತ್ರ ಅಂತ ತಿಳಿಸಿ. ಹೇಳಿದ ತಕ್ಷಣ ಹೈಟೆಕ್ ಹಾಸ್ಪಿಟ್ಲಿಗೆ ಯಾರೇ ಡಾಕ್ಟರ್ ಎಲ್ಲ ಅಪ್ಪಾಜಿ ಹಾಸ್ಪಿಟ್ಲಿಗೆ ಕಳಿಸಿ ಇಮಿಡಿಯೇಟ್ ಅವ್ರ ಮಗಳು ಚೆಕ್ ಮಾಡಕ್ಕೆ ಹೇಳು ಅಂತ. ನನ್ನ ಮಗಳು ಅವತ್ತೇ ನನ್ನ ಮಗಳು ಉಳ್ದಂಗೆ, ಇಲ್ಲಾಂದ್ರೆ ಜೀವ ಏನು ಮಾಡಿ ಅನಿಶಿಷ ಅವು ಡಾಕ್ಟರ್ ಜಾಸ್ತಿ ಕೊಟ್ಬಿಟ್ಟು ಅವಕ್ಕೆ ತಲೆ ಚಕ್ರ ಬಂದು BP ಲೋ ಆಗಿ ಏನೋ ಆಗೋಗ್ಬಿಟ್ಟು ಗಂಡು ಮಗು ಡಿಲಿವರಿ ಆಗೈತಿ. ನಾನು ಬೆಂಗಳೂರು ಹೋಗಲೇಬೇಕು, ಅಲ್ಲ ಆನ್ಗೋಡ್ ದಾಟಿನಿ ಇವ್ನು ನಾಲಿಗೆ ಕಚ್ಕೊಂಡು ಬಿದ್ದುಬಿಟ್ಟಾಳ. ಅದು ಏನಾಯ್ತೋ ಪ್ರಾಬ್ಲಮ್ ಗೊತ್ತಿಲ್ಲ. ಬೆಂಗಳೂರು ಬರಾಮಟ ಹತ್ಕೊಂತ ಹೋಗಿನಿ. ಇಳಿದ ತಕ್ಷಣ ಮತ್ತೆ ಫೋನ್ ಮಾಡಿದೆ ರವಿ ಸರ್ ಮ್ಯಾನೇಜರ್ಗೆ, ನಮ್ಮ ಹೈಟೆಕ್ ಹಾಸ್ಪಿಟಲ್ ರವಿ ಸರ್ಗೆ. ಅವ್ರು ಅವಾಗ ಅಪೋಸಿಟ್ ಬಂದು ಹೇಳಿ ಇಮಿಡಿಯೇಟ್ ಎಲ್ಲ ಟಕ ಎಲ್ಲ ಸರಿಯಾಗಿ ಸಾಯಂಕಾಲಕ್ಕೆ ಮಧ್ಯಾಹ್ನಕ್ಕೆ ರೆಡಿ ಆಗ್ಬಿಟ್ಟು ಆ ಥರ ಆಗಿತ್ತು. ಅದೊಂದು ನನ್ನ ಲೈಫಲ್ಲಿ ಉಳ್ಕೊಳ್ಳೋದಂದ್ರೆ ಅದೊಂದೇ. ನನಗೆ ನನ್ನ ಮಗಳ ಜೀವನ ಕಾಪಾಡಿದ್ದವ್ರೆ. ನಾವು ಅವ್ರು ಆದ್ರೆ ಯಾವ ಡಾಕ್ಟರ್ಗಳು ಬರ್ತಿದ್ದಿಲ್ಲ ಸರ್, ಅಷ್ಟಕ್ಕೊಂದು ಜನ, ಅಷ್ಟು ಜನ ಡಾಕ್ಟರ್ಗಳು ಬಂದು ಚೆಕ್ ಮಾಡಿದ್ದಾರೆ. ತನು ಮನ ಧನ ಸರ್ ಮೂರು ಕೂಡ ಈ ಸಂದರ್ಭದಲ್ಲಿ ಏನ್ ಹೇಳಕ್ ಬಯಸ್ತೀವಿ ಸರ್? 2019 ಮಹಾಮಾರಿ ಕೋವಿಡ್ ಅನ್ನೋ ರೋಗ ಬಂದಾಗೆ ಇಲ್ಲೆಲ್ಲ ಬಹಳ ಹಿರಿಯರದಾರಿ. ನಾನು ಮಾತಾಡಕ್ಕೆ ಬಹಳ ಚಿಕ್ಕನ್ ಸರ್. ಅವತ್ತು ಓಡಂಗಿದ್ದಿಲ್ಲ. ನಮ್ಮ ಸೌಕರ್ ಪ್ರೀತಿ ವಿಶ್ವಾಸಕ್ಕೆ ನನ್ನ ಹತ್ರ ಪೊಲೀಸ್ ಪಾಸು ಇದ್ದಿಲ್ಲ. ಸೌಕರ್ ಮನೆಗೆ ಬರ್ತಿದ್ದೆ, ಬಡವರಿಗೆ ಆರೋಗ್ಯ ಕಿಟ್ ಕೊಟ್ಟರು. ಸರ್ಕಾರದಾಗೆ ಇದ್ದಿಲ್ಲ ವ್ಯಾಕ್ಸಿನ್. ಸೌಕರ್ಯಕ್ಕೆ ಒಂದೇ ಒಂದ್ಸತಿ ಕೇಳಿದೆ, ಇನ್ನೊಂದು 2 ದಿನ ತನಕ ಅಂದ್ರು. 100 ಜನಕ್ಕೆ ಹೋಗಿ 300 ಜನಕ್ಕೆ ಕೋವ್ಯಾಕ್ಸಿನ್ ಕೊಟ್ಟು ಜೀವ ಉಳಿಸಿದ ನಮ್ಮ ಭೀಷ್ಮರು ಸೌಕರ್. ಯಾಕಂದ್ರೆ ಅವತ್ತಿನ ಪರಿಸ್ಥಿತಿ ಏನಪ್ಪಾ ಅಂದ್ರೆ ಬಿಜೆಪಿ ಸರ್ಕಾರ ಇತ್ತು, ಸೌಕರ್ ಕಾಂಗ್ರೆಸ್ MLA. ನಮ್ಮ ಬಾಪೂಜಿ ಇನ್ಸ್ಟಿಟ್ಯೂಟ್ ಇಂದ ವ್ಯಾಕ್ಸಿನ್ ತರಿಸಿ ಅದು ಸೀಮಿತ ಬೊಂಬು ಬಜಾರಿಗಿತ್ತು. ಇವರೇ ಕರ್ಕೊಂಡ್ಬಂದಿದ್ರು, ಮಂಜಣ್ಣನೇ ಕರ್ಕೊಂಡ್ಬಂದು ಸೌಕರ್ಯದಿಂದ ಉದ್ಘಾಟನೆ ಮಾಡಿದ್ದು ನಮ್ಮ ಮಲ್ಲಿಕಾರ್ಜುನ ದೇವಸ್ಥಾನದಾಗೆ. ಅವತ್ತು 50,000 ಲಕ್ಷ ರೂಪಾಯಿ ಕೊಟ್ಟರು ವ್ಯಾಕ್ಸಿನ್ ಇಲ್ಲ ಸರ್. ನಿಮಗೆ ವಾಹಿನಿಗೆ ಗೊತ್ತು. ಆ ಟೈಮಲ್ಲಿ ನನಗೇನು ಅಲ್ಲ, ನಾನು ನೋಡಿದ್ರೆ ಗೊತ್ತಾಗುತ್ತೆ, ನಾನು ಬಹಳ ಚಿಕ್ಕನು. ನಾನೇನು ಕಾರ್ಪೊರೇಟರ್ ಅಲ್ಲ, ರಾಜಕೀಯ ಮುಖಂಡನೂ ಅಲ್ಲ, ಸೌಕರ್ ಸೇವಕ ನಾನು. ಒಂದೇ ಮಾತು ಕೇಳಿದ್ಕೆ ಸೌಕರ್ ಒಂದು 300-400 ಜನಕ್ಕೆ ಇವನಿಗೆ ಕೊಡ್ರಂತ ಅಪಾಯಿಂಟ್ ಹಾಕಿ ನನಗೆ ವ್ಯಾಕ್ಸಿನ್ ಕೊಟ್ರು. ಅದು ಹೆಂಗಪ್ಪ ಅಂದ್ರೆ ನಮ್ಮ ಚೌಟ್ರಿ, ಮದುವೆ ಚೌಟ್ರಿ, ದೊಡ್ಡ ಜಾಗ ಇರೋದ್ರಿಂದ ಫ್ರೀ ಆಗಿ ನನಗೂ ಸ್ವಲ್ಪ ಏನೋ ವಿದ್ಯಾವಂತ ಆಗಿರೋ ಮಾಹಿತಿ ಇರೋದ್ರಿಂದ ಗ್ಯಾಪ್ ಮಾಡಿದ ಜನಕ್ಕೆ 200 ಜನಕ್ಕೆ ಕೊಡ್ಸೋದನ್ನ 400 ಜನಕ್ಕೆ ಕೊಟ್ಟರು ಸರ್ ವ್ಯಾಕ್ಸಿನ್. ಅವತ್ತಲ್ಲಿ ಸಾವಿರಾರು ಜೀವ ಉಳಿಯೋಕೆ ಕಾರಣ ನಮ್ಮ ಸೌಕರ್ಯ ಮಂಜಣ್ಣ ತಿಳಿದಲ್ಲ. ಅದೇ ಟೈಪ್ ಸಾವಿರಾರು ಜನದ ಜೀವ, ಸಾವಿರಾರು ಜನಕ್ಕೆ ಕರೋನಾ ಸಮಯದಲ್ಲಿ ಅನ್ನ ಕೊಟ್ಟ ಅನ್ನದಾತ. ಇಲ್ಲ, ಖಂಡಿತ ಈ ರೀತಿಯಾದಂತ ಸಾಕಷ್ಟು ಘಟನೆಗಳಿದಾವೆ ದಾವಣಗೆರೆಯಲ್ಲಿ. ಪ್ರತಿಯೊಬ್ಬರನ್ನು ಕೂಡ ನೀವು ಕೇಳ್ತಾ ಹೋದ್ರೂ ಕೂಡ ಈ ರೀತಿಯಾದಂತ ಘಟನೆಗಳನ್ನ ನೆನಪು ಮಾಡ್ಕೋತಾರೆ. ಶಾಮನೂರ್ ಅವರು ಮಾಡಿದಂತ ಸಮಾಜ ಸೇವೆ ಕಾರ್ಯ ಏನಿದೆ ಅದನ್ನ ನೆನಪು ಮಾಡ್ಕೊಳ್ತಾರೆ. ಅದರಲ್ಲೂ ಕೂಡ ಚಾಲಕ ಮಂಜುನಾಥ್ ಅವರು ಮಾತಾಡಿದಂತ ನಿಜವಾಗ್ಲೂ ಕೂಡ ಜೀವನ್ನೇ ಉಳಿಸಿದ್ರು ಅನ್ನುವಂಥ ಮಾತಿದ್ದಾರೆ. ಅದು ಅದಕ್ಕಿಂತ ದೊಡ್ಡದು ಮಿಗಿಲಾದ್ದು ಯಾವುದೂ ಕೂಡ ಇಲ್ಲ. ದಾವಣಗೆರೆಯಿಂದ ಕ್ಯಾಮರಾ ಪರ್ಸನ್ ವಿಶ್ವನಾಥ್ ಹಾವೇರಿ ಜೊತೆ ಶರಣು ಹಂಪಿ, ನ್ಯೂಸ್ 18. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.